ಸೈಡ್ Appaji Production, AA18, all the best. ಇದು ಮುಂಚೆ ಗ್ರಾಮ ಪಂಚಾಯತ್ ಮತ್ತು ಇನ್ನೊಂದು ಮಕ್ಕಳ ಪಾರ್ಟಿ ಎರಡು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ K18 ಇದಕ್ಕೆ ಮೇನ್ ಪೊಲೀಸ್ ಕುಪ್ಪರ ಮೇಡಮ್ ಇದು ಮುಂದೆ ಮಾಡ್ತಾ ಇದ್ದೆ
ವರ್ಧನ ಮಾಡಿದ್ದಾರೆ ಆ್ಯಕ್ಚುಲಿ, ದೀಪ್ ಅವರು ಮಾಡಿದ್ದಾರೆ. ಇನ್ನು ವಿಜಿ ಪೂಜಾ ಅಂತ ಒಂದು 8 ಜನ ಟೋಟಲ್ ಆರ್ಟಿಸ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾರೆ. ಈ ಒಂದು ಆರರ್ ಬೇಸ್ಡು ಸಸ್ಪೆನ್ಸ್ ಅಂತ ಸಿನಿಮಾ. ಈ ಎಲ್ಲ ಫುಲ್ ಘಟನೆ ನಡೆಯೋದು ಚಿಕ್ಕಮಂಗ್ಳೂರಲ್ಲಿ. ಇದು ಒಂದು ಸಾಯಂಕಾಲ 6 ಗಂಟೆಯಿಂದ ಬರೀ 6 ಗಂಟೆ ಘಟನೆ ಆಗಿದೆ. ಆ ಘಟನೆಯಲ್ಲಿ ATM ಮಂಜು ಮಾಡ್ತಿರೋ ಕ್ಯಾರೆಕ್ಟರ್ ಮತ್ತು ತನಿಷಾ ಕುಪ್ಪಣ್ಣ ಮಾಡೋ ಕ್ಯಾರೆಕ್ಟರಲ್ಲಿ 7 ಎಲಿಮೆಂಟ್ಸ್ ಬರುತ್ತೆ. 6 ಗಂಟೆ ಹೋಗೋಷ್ಟು ಒಂದು 4 ಎಲಿಮೆಂಟ್ಸ್ ಬರುತ್ತೆ. ಆ ಎಲಿಮೆಂಟ್ಸ್ ಬಚಾವ್ ಹೋಗೋದೇ ಕಾನ್ಸೆಪ್ಟ್. ಟೋಟಲ್ ಇದು 6 ಸಿನಿಮಾ ಸಸ್ಪೆನ್ಸ್. ಇಲ್ಲ ಮೇಡಮ್, ಇದು ಆ್ಯಕ್ಚುಲಿ ಒಂದು ಚಿಕ್ಕಮಂಗ್ಳೂರಲ್ಲಿ ಒಂದು 10 ವರ್ಷ ಮುಂಚೆ ಒಂದು ಘಟನೆ, ಅದನ್ನ ಹುಡುಗರು ಹೇಳ್ತಾ ಇರ್ತೀನಿ. ಆ ಬೇಸ್ನ ಮಾಡಿಕೊಂಡು ಸ್ಟೋರಿ ಮಾಡ್ತಿದ್ದೆ. ಟೆಕ್ನಿಕಲ್ ಬಂದು ಕ್ಯಾಮ್ರಾಮನ್ ಮುಂಜಾನೆ ಮಾಡ್ತಾ ಇದ್ದಾರೆ. ನಮ್ಮ ಎಡಿಟರ್ ಬಂದು ನಮ್ಮ ರಘು ಅಂದ್ಬಿಟ್ಟು ಮಲಯಾಳಂ ಹಿಂದಿ ಸ್ಪೆಕ್ಟ್ ಮಾಡ್ತೀವಿ. ಟೋಟಲ್ 5 ಲ್ಯಾಂಗ್ವೇಜ್ ಇದು ಸ್ಟೋರಿ ಸಪೋರ್ಟ್ ಮಾಡ್ತೀವಿ. ಫಸ್ಟ್ ಕನ್ನಡ KA18 ಈ ಒಂದು ಸಿನಿಮಾದಲ್ಲಿ ಅಂದರೆ ನೀವು ನಂಬರ್ ಪ್ಲೇಟ್ ನಿಮ್ಗೆಲ್ರಿಗೂ ಗೊತ್ತಿದ್ರೆ ಆಲ್ರೆಡಿ ಗೊತ್ತಾಗುತ್ತೆ. ಇಟ್ ಇಸ್ ಫ್ರಮ್ ಚಿಕ್ಕಮಂಗ್ಳೂರು. ಸೊ ಚಿಕ್ಕಮಂಗ್ಳೂರಿನಲ್ಲಿ ಇರುವಂತಹ ಒಂದು ನಂಬರ್ ಪ್ಲೇಟ್ನ ಟೈಟಲ್ ಆಗಿ ಇಟ್ಕೊಂಡು ATM ಮಂಜು ಸರ್ ಹಾಗೆ ಮೋಹನ್ ಚಿಕ್ಕಿ ಸರ್ ಜೊತೆಯಾಗಿ ಇದ್ದು ಈ ಒಂದು ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾ ನನಗೆ ಸಿಕ್ಕಿದ್ದು ಅಲ್ಲಿ ಕೂತಿದಾರಲ್ಲ ಶಶಿ ಅವರು, ಅವ್ರ ಸಿನಿಮಾದೊಂದು ಡಿಸ್ಕಷನ್ಗೆ ಅಂತ ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ ಇವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದು. ಬಟ್ ಆ ಸಿನಿಮಾಗಿಂತ ಮುಂಚೆ ಇದು ಸೆಟ್ ಹೇಳ್ತಾ ಇದ್ದಿದ್ರಿಂದ ಈ ಸಿನಿಮಾ ನನಗೆ ಒಂದು ಅವಕಾಶ ಮಾಡಿಕೊಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಮೋಹನ್ ಸರ್, ಮಂಜು ಸರ್ ಅಂಡ್ ಶಶಿ ಸರ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸರ್ ಹೇಳಿದಾಗೆ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಘಟನೆ, ಇದರಲ್ಲಿ ಯಾರ್ಯಾರಿಗೆ ತೊಂದರೆ ಕೊಡ್ತಾರೆ, ಯಾರ್ಯಾರಿಗೆ ಒಳ್ಳೇದು ಮಾಡ್ತಾರೆ ಅಥವಾ ಏನೇನು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾರೆ ಅನ್ನೋಂಥದ್ದೇನೆ ಕಂಪ್ಲೀಟ್ ಸಿನಿಮಾ ಆಗಿದೆ. ಆ್ಯಂಡ್ ಭಾಳಷ್ಟು ಕಡಿಮೆ ಜನ ಆರ್ಟಿಸ್ಟನ್ನು ಇಟ್ಕೊಂಡು ಸಿನಿಮಾನ ಮಾಡೋದು ಲೈಕ್ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಆ ಒಂದು ಚಾಲೆಂಜ್ನ ಮೋಹನ್ ಸರ್ ತಗೊಳ್ತಾ ಇದ್ದಾರೆ. ಮುಂಜಾನೆ ಮಂಜು ಅವರು ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಅವಾಗ ಮುಸ್ಸಂಜೆ ಅಂತ ಕನ್ಫ್ಯೂಸ್ ಆಗಿ ಉಲ್ಟಾ ಪಲ್ಟಾ ಹೇಳ್ತಿರ್ತೀನಿ, ಅದಕ್ಕೆ ಅವ್ರ ಮುಖ ನೋಡ್ತಾ ಇದ್ದಾರೆ. ಕಂಪ್ಯಾಟಬಲ್ ಅಂಡ್ ತುಂಬಾ ಈಸಿ ಗೋಯಿಂಗ್ ಕ್ಯಾಮ್ರಾಮ್ಯಾನ್ ಅಂತ ಹೇಳ್ಬೋದು. ಅಂದ್ರೆ ಕ್ಯಾಶುಯಲ್ ಆಗಿ ನಾವು ಫೋನ್ ನಲ್ಲಿ ಸಡನ್ ಆಗಿ ಇದೊಂದು ಸೀಕ್ವೆನ್ಸ್ ಚೆನ್ನಾಗಿದೆ ಅಂತ ಇಮಿಡಿಯೇಟ್ ಆಗಿ ಶೂಟ್ ಮಾಡೋದಕ್ಕೆ ಹೇಗೆ ಫೋನ್ ನ ತೆಗೆದಿಟ್ಕೊಳ್ತೀವೋ ಆ ರೀತಿಯಾಗಿ ಅಷ್ಟು ಕಂಫರ್ಟಬಲ್ ಆಗಿ ಅವರು ಕ್ಯಾಮ್ರಾನ ಇಟ್ಕೊಂಡು ಓಡಾಡ್ತಿರ್ತಾರೆ. ಅಂಡ್ ಇದೇ ಲೊಕೇಶನ್ ಅಂತ ಫಿಕ್ಸ್ ಆದ್ಮೇಲೆ ಆ ಲೊಕೇಶನ್ ಅಲ್ಲಿ ಯಾವ ಆಂಗಲ್ ಆದ್ರೂ ಹಿ ವಿಲ್ ನಾಟ್ ಟೇಕ್ ಮೋರ್ ದೆನ್ 5-10 minutes. ಸೊ ಅಷ್ಟು ಫಾಸ್ಟ್ ಕ್ಯಾಮ್ರಾಮನ್ ಅವರು. ಸೊ ಶೂಟಿಂಗ್ ಕೂಡ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಫಿಲ್ಮ್. ನನ್ನ ಪಾತ್ರದ ಹೆಸರು ಅಂಕಿತಾ ಅಂತ. ಬೇಸಿಕ್ಲಿ ಸರ್ ಹೇಳಿದ್ರಲ್ಲ 6 ಗಂಟೆಗೆ ಶುರುವಾಗಿ ಮುಂಚೆ ಅಂದ್ರೆ ಈವ್ನಿಂಗ್ 6 ಗಂಟೆಗೆ ಶುರುವಾಗಿ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಎಂಡ್ ಆಗುವಂಥದ್ದು ಅಂತ. ಸೊ ಆ ಜರ್ನಿನಲ್ಲಿ ನಾನು ಇವ್ರನ್ನ ಮೀಟ್ ಮಾಡ್ತೀನಿ, ATM ಮಂಜು ಅವ್ರನ್ನ ಮೀಟ್ ಮಾಡ್ತೀನಿ. ಆ ಒಂದು ಪಾತ್ರ ಬಂದು ಅದೇ ಊರ್ನವ್ರಾಗಿರ್ತಾರೆ. ಸೊ ಸರ್ ಆಕ್ಚುಲಿ ರಿವೀಲ್ ಮಾಡಕ್ ಆಗಲ್ಲ ಇವಾಗ. ಇದು ನಾವಿಬ್ರು ಜರ್ನಿ ಮಾಡ್ತೀವಿ. ಆ ಒಂದು ನೈಟ್ ದಾರಿನಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಂತಹ ಒಂದು ಕಾಡ್ ದಾರಿನಲ್ಲಿ ಜರ್ನಿ ಮಾಡ್ತೀವಿ. ಸೊ ಆ ಜರ್ನಿನಲ್ಲಿ ಏನ್ ನಡೆಯುತ್ತೆ ಅನ್ನೋದೇನೆ ಸಿನಿಮಾ ಆಗುತ್ತೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಊರ್ ಸೇರ್ತೀನಿ ಅಥವಾ ಅವ್ರು ಊರ್ ಸೇರ್ತಾರ ಅನ್ನೋದೇನೆ ವಿಷಯ. ಸರ್ ನಿಜ ಘಟನೆ ಅಂದ್ರೆ ಯಾವಾಗೋ ಒಂದಷ್ಟು ವರ್ಷದ ಹಿಂದೆ ನಡೆದಿರೋದಾಗಿರೋದ್ರಿಂದ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದೇ ಊರಿನಲ್ಲಿ ಶೂಟ್ ಮಾಡೋದಕ್ಕೂ ಸ್ವಲ್ಪ ಭಯ ಇದೆ. ಅಲ್ಲೇ ಏನೋ ನಡೆದಿರೋಂಥದ್ದು, ನಾವು ಅದೇ ಪಾತ್ರಗಳನ್ನ ನಿಭಾಯಿಸುವಂಥದ್ದು ಏನಿದೆಯಲ್ಲ, ನಮ್ಗೆ ಒಂದ್ ಸ್ವಲ್ಪ ಭಯನೂ ಹುಟ್ಟಿಸಿದೆ. ಆ ಕಾಡು ಕೂಡ ಹಂಗೆ ಇದೆ, ನೋಡಿದ್ರೆ ಸ್ವಲ್ಪ ಭಯನೇ ಆಗುತ್ತೆ. ಒಂಚೂರಲ್ಲಿ ಏನಾದ್ರು ಕಲ್ ಬಿತ್ತು ಅಥವಾ ಇನ್ನೇನೋ ಮರದಿಂದ ಏನಾದ್ರು ಬಿತ್ತು ಅಂದ್ರೂ ಕೂಡ ಕರಡಿ ಬಂತು ಅಂತ ಓಡೋದಿರೋಂಥ ಸೀಕ್ವೆನ್ಸಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಏನ್ ಬೆಸ್ಟ್ ಆಗುತ್ತೋ ಅದನ್ನ ಮಾಡುವಂತ ಪ್ರಯತ್ನದಲ್ಲಿದ್ದೀವಿ. ನನ್ನ ಹೆಸರು ATM ಮಂಜು ಅಂತ. ಮೂಲತಃ ಚಿಕ್ಕಮಂಗ್ಳೂರು ಹತ್ರ ಇದೇ ಮಂಗಳೂರು ಅಂತ ಊರು. ನಾನು ಈ ಫಿಲಮ್ ಲ್ಯಾಂಡ್ಗೆ ಇದೇ ಫಸ್ಟ್ ಎಂಟ್ರಿ ಕೊಡ್ತಿರೋದು. ನಾನು ಶಾಲೆ ಕಾಲೇಜಲ್ಲೆಲ್ಲ ನನಗೆ ಡ್ಯಾನ್ಸ್ ಅಂದ್ರೆ ನಾಟಕ ಮಾಡೋದು ಅದೆಲ್ಲ ನಂದು ಫೇವರು. ಇದು ನಾನು ಒಂದು ಚಿಕ್ಕಮಂಗ್ಳೂರಲ್ಲಿ ಒಂದು 25 ವರ್ಷದ ಹಿಂದೆ ನಮ್ಮ ತಂದೆ ನಾನು ಕೆಮ್ಮಣ್ಣಗುಂಡಿ ಅಂತ ಇದೆ ಚಿಕ್ಕಮಂಗ್ಳೂರಲ್ಲಿ, ಅಲ್ಲಿ ಒಂದು ಸತ್ಯ ಘಟನೆ. ಇದು ನಾನು ಆಗ PUC ಓದ್ತಾ ಇದ್ದೆ ಈ ಘಟನೆ ನಡೆದಾಗ. ಅದನ್ನ ಆಧಾರತೆ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸಾಹೇಬ್ಗೆ ಹೇಳ್ಬಿಟ್ಟು ಇದನ್ನ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಅವರು ಆಯ್ತು ಅಂತ ಸ್ಕ್ರಿಪ್ಟ್ ರೆಡಿ ಮಾಡಿ ಇದೊಂದು ಸ್ಟೋರಿ ಮಾಡಿದೀವಿ. ಇದು ಆಕ್ಚುಲಿ ಸತ್ಯ ಘಟನೆ. ಇದು ಒಂದು ಆ ಕಡೆ ಒಂದು ಊರು ಇರುತ್ತೆ, ಈ ಕಡೆ ಒಂದು ಇರುತ್ತೆ, ಸೆಂಟ್ರಲ್ ಒಂದು ಕಾಡು ಇರುತ್ತೆ, ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿ ವಾಕ್ಯಬಲ್ಲೇ ಹೋಗ್ಬೇಕು. ಆ ಜರ್ನಿಲಿ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕತೆ. ಅದರಲ್ಲಿ ನಾವು ಸೇಫ್ ಆಗಿ ಬರ್ತೀನೋ ಇಲ್ಲೋ ಅನ್ನೋದು ಇದ್ರದ್ದು ಸ್ಟೋರಿ. ಇದರಲ್ಲಿ ನಾನು ತನಿಷಾ ಮೇಡಮ್ ಜೊತೆ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಹೊಸಬ, ನನಗೆ ಪಾತ್ರ ಮಾಡೋದಕ್ಕೆ ಅಷ್ಟು ಇದಿಲ್ಲ. ಇವ್ರ ಜೊತೆ ನಿಂತು ನಾನು ಕಲಿತಾ ಇದ್ದೀನಿ. ನಿಮ್ಮ ಸಹಕಾರ ಎಲ್ಲ ಇರಬೇಕು. ನಾನು ಇದಕ್ಕೆ ಪ್ರೊಡ್ಯೂಸರ್ ಆಗಿ ಈ ಮೂವಿಗೆ ನಾನೇ ಪ್ರೊಡ್ಯೂಸರ್ ಆಗಿ, ನಮ್ಮ ಸ್ನೇಹಿತರಾಗಿರುವಂತಹ ಸೋನಿಯಾ ರಾವತ್ ಅವರು ಕೋ ಪ್ರೊಡ್ಯೂಸರ್ ಆಗಿ ಇನ್ವೆಸ್ಟ್ ಮಾಡುತ್ತಿದ್ದಾರೆ. ಶೂಟಿಂಗ್ ಟೈಮಲ್ಲಿ ನಾನು ನಿಮಗೆ ಕೇಳ್ಕೊಳ್ತೀನಿ, ಒಂದು ಶೂಟಿಂಗ್ ಟೈಮಲ್ಲಿ 11 PO ಅವರು ವ್ಯವಸ್ಥೆ ಮಾಡಿ ಒಂದು ಪಬ್ಲಿಸಿಟಿ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಹಾಗೆ ನಿಮ್ಮ ಸಹಕಾರ ನಮ್ಮ ಮೇಲೆ ಇರಬೇಕು. ನಾನು ಹೊಸಬ ಫಿಲಮ್ ಇಂಡಸ್ಟ್ರಿಗೆ ನನಗೆ ನಿಮ್ಮ ಸಪೋರ್ಟ್ ಬೇಕು ಅಂತೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಜನಗಳಿಗೆ ಒಂದು ಮೆಸೇಜ್, ಈಗಿನ
ಜಾಗದಲ್ಲೂ ದೆವ್ವ ಭೂತ ಅಂತ ನಂಬ್ತಾರೋ ಅಂತ ಅದೊಂದು ಮೆಸೇಜ್ ಸರ್, ಪಬ್ಲಿಕ್ಕಿಗೆ ಅದೊಂದು ಮೆಸೇಜ್ ಕೊಡ್ತಾ ಇರೋದು. ಈಗ ದೆವ್ವ ಇದೆ ಭೂತ ಇದೆ ಅಂತ ಹೇಳ್ತಾರೆ, ಅದನ್ನ ಸುಳ್ಳು ಅಂತ ಸಾಧನೆ ಮಾಡಿ ತೋರ್ಸಕ್ಕೆ ಹೊರಟಿರ್ತೀನಿ ನಾನು. ಆವಾಗ ಒಂದು ಕಾಡು ಮಧ್ಯದಲ್ಲಿ ಇವರು ಟೆರೇಸಾ ಮೇಡಮ್ ಅವರು ಎಂಟ್ರಿ ಕೊಡ್ತಾರೆ, ಅಲ್ಲೇ ಟ್ವಿಸ್ಟ್ ಆಗುತ್ತೆ ಸ್ಟೋರಿ. ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಮ್ಮ ಮಹೇಶ್ ಅಣ್ಣ, ಗಾರ್ಡನ್ ಡೈರೆಕ್ಟರ್. ಅವರು ನನ್ನ ರೆಫರ್ ಮಾಡಿರ್ತಾರೆ. ಮತ್ತೆ ATM ಮಂಜಣ್ಣ ಅವರು ಪ್ರೊಡ್ಯೂಸರ್ ಮೀಟ್ ಮಾಡಿಸಿ ಮೋಹನ್ ಸರ್ ನಿಮಗೆ ಈ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರ್ತಾರೆ. ಏನಪ್ಪಾ ಅಂದ್ರೆ ಒಂದು ನೈಟಲ್ಲಿ ನಡೆಯೋ ಘಟನೆ ಆಗಿರೋದ್ರಿಂದ ನನಗೊಂದು ಕ್ಯೂರಿಯಾಸಿಟಿ. ನಾವು ಸಿನಿಮಾ ನೋಡಿರ್ತೀವಿ, ನಾವು ಮಾಡಬೇಕಾದ್ರೆ ಯಾವ ಥರ ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಮೇಲೆ ಸಿನಿಮಾ ಮಾಡ್ತಾ ಇರೋದು. ಮತ್ತೆ ನಮ್ಗೆ ಏನು ಬೇಕೋ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬರುತ್ತೆ. ನೆಕ್ಸ್ಟ್ ಮೀಟ್ ಮಾಡೋಣ ಸರ್. ಥ್ಯಾಂಕ್ ಯು. ಎಲ್ಲ ಸ್ನೇಹಿತರಿಗೂ ಕಲಾವಿದರಿಗೂ ಧನ್ಯವಾದಗಳು ಹೇಳ್ತಾ, ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಡಿಸಿದಂಥ ಮೊದಲನೇ ವ್ಯಕ್ತಿ ನಮ್ಮ ಮಹೇಶ್ ಅಣ್ಣಂಗೆ ನಾನು ಋಣಿಯಾಗಿರ್ತೀನಿ. ಮಹೇಶ್ ಅಣ್ಣ ಒಂದು ಮಾತು ಹೇಳಿದ್ದಕ್ಕೆ ಮೋಹನ್ ಅಣ್ಣ ಏನು ಹೇಳ್ತೀರಾ, ಸರಿ ಬಂದಿದ್ದೀಪು ಮಾಡಿ ಅಂತ ಹೇಳಿ ನನಗೂ ಬೆಂಬಲ ಕೊಟ್ಟು ಮಾಡಿಸ್ತಿರೋದಕ್ಕೆ ಮೋಹನ್ ಅಣ್ಣಂಗೆ ಹಾಗೂ ನಿರ್ಮಾಪಕರಾಗಿರ್ತಕ್ಕಂಥ ಮಂಜಣ್ಣನವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ತನಿಷಾ ಮೇಡಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ನೋಡಿದಾಗ ಚೂರು ಭಯ ಆಗುತ್ತೆ, ಆದರೂ ಅಲ್ಲಿ ಸ್ಕ್ರೀನ್ ಶೇರ್ ಮಾಡಿದಾಗ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ಖುಷಿ ಆಗುತ್ತೆ. ಕ್ಯಾಮ್ರಾಮನ್ ಮಂಜಣ್ಣ ಬಗ್ಗೆ ಮಾತಾಡೋದ್ರೆ, ವೇಲು ಮಾಸ್ಟರ್ ಬಗ್ಗೆ ಮಾತಾಡಬೇಕು ಅಂದ್ರೆ 2-3 ಸಿನಿಮಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಅವ್ರ ಜೊತೆ ತುಂಬಾ ಒಳ್ಳೆ ಟೆಕ್ನಿಷಿಯನ್ಸು, ತುಂಬಾ ಸಪೋರ್ಟಿವ್ ಆಗಿರೋ ಟೆಕ್ನಿಷಿಯನ್ಸು. ಥ್ಯಾಂಕ್ ಯು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ಶಶಿಕುಮಾರ್ ನಾಯ್ಕ ಅಂತ ಹೇಳ್ಬಿಟ್ಟು ಮಂಜಣ್ಣ ಅವರು ಈ ಮೂವಿಗೆ ನಾಯಕನಾಗಿ ಮಾಡ್ತಾ ಇದ್ದೀನಿ. ಈ ಮೂವಿಗೆ ಒಂದು 3 ಸಾಂಗ್ ಬರೆದು ಕೊಡು ಅಂತ ಹೇಳ್ಬಿಟ್ಟು, ದೇವತೆ ಅಂತ ಹೇಳ್ಬಿಟ್ಟು ಮೆಲೋಡಿ ಸಾಂಗ್, ಒಂದು ಎಣ್ಣೆ ಸಾಂಗ್ ಬರೀತಾ ಇದ್ದೀನಿ, ಒಂದು ಪಪ್ಪಿ ಸಾಂಗ್ ಬರೀತಾ ಇದ್ದೀನಿ. ಈ ಮೂವಿಗೆ ಅವರಿಗೆ ನಾನು ಧನ್ಯವಾದಗಳು. ನಮ್ಮ ಜೊತೆ ನಾನು ಕರೆದಿದ್ದಕ್ಕೆ ನನಗೆ ಒಂದು ಈ ಮೂವಿ ಮಾಡಲೇಬೇಕಂತ ಹೇಳ್ಬಿಟ್ಟು ಸಾಂಗ್ ಬರೀತಾ ಇದ್ದೀನಿ. KA18 ಸಿನಿಮಾ ಸರ್, ಆಕ್ಷನ್ ಸೀಕ್ವೆನ್ಸ್ ಹೇಳಿದ್ದಾರೆ, ಬಹಳ ಚೆನ್ನಾಗಿದೆ ಅದು. ಅದು ಕೂಡ ಯಾವ ತರ ಏನಂತ ಕಂಪೋಸ್ ಮಾಡ್ಬೇಕಂತ ಎಲ್ಲ ಮಾಡಿದ್ದೀವಿ, ಆಲ್ರೆಡಿ ಮಾತಾಡಿದ್ದೀವಿ. ಒಂದು ಏರಿಯಲ್ ಐತೆ ಸರ್, ಏರಿಯಲ್ ರೋಪ್ ವರ್ಕ್ ಒಂದು ಐತೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ಲಿಲ್ಲ ಸರ್, ಆ ತರ ಒಂದು ಪ್ಲಾನ್ ಮಾಡಿದ್ದೀವಿ ಸರ್. ರೋಪ್ ವರ್ಕ್ ಖಂಡಿತವಾಗ್ಲು ಮಾಡ್ತೀವಿ. ನೆಕ್ಸ್ಟ್ ಸಿಗ್ಬೇಕಾದ್ರೆ ಅದನ್ನ ಮಾಡಿ ಬಂದು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ATM ಮಂಜು ಅಂತ. ಮೂಲತಃ ಚಿಕ್ಕಮಗಳೂರು ಹತ್ರ ಹಿರೇಮಂಗ್ಳೂರು ನನ್ನೂರು. ನನಗೆ ಸ್ಕೂಲು ಕಾಲೇಜಲ್ಲೆಲ್ಲ ಆಟ ಡ್ಯಾನ್ಸು ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಮ್ಮ ಚಿಕ್ಕಮಗಳೂರಲ್ಲಿ 25 ವರ್ಷದ ಹಿಂದೆ ಒಂದು ಸ್ಟೋರಿ ನಡೆದಿತ್ತು. ಒಂದು ಹಾಡಲ್ಲಿ ನನ್ನ ಫ್ರೆಂಡಿಗಾಗಿರೋಂಥ ಸ್ಟೋರಿನ ಇವತ್ತು ಅದನ್ನು ಪರದೆ ಮೇಲೆ ತರಬೇಕು ಅಂತ ನಾನು ಇಷ್ಟಪಟ್ಟು ಇವತ್ತು ಒಂದು KA18 ಅಂತ ಕನ್ನಡ ಚಿತ್ರ ಒಂದು RTO ನಂಬರ್ ಇಟ್ಕೊಂಡ್ಬಿಟ್ಟು ಅದೊಂದು ಚಿತ್ರೀಕರಣ ಮಾಡ್ತಾಯಿದ್ದೀನಿ. ಟೈಟ್ಲ್ ಬಂದುಬಿಟ್ಟು KA18 ಅಂತ ಹೇಳ್ಬಿಟ್ಟು ಮೋಹನ್ ಚಿಕ್ಕಿ ಅಂತ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಆಮೇಲೆ ತನಿಷಾ ಕುಪ್ಪಂಡವರು ಮುಖ್ಯ ಪಾತ್ರದಲ್ಲಿ ವಹಿಸಿದ್ದಾರೆ. ಪ್ರೊಡ್ಯೂಸರು ಸೋನಿಯಾ ರಾವತ್ ಅವರು ಇದ್ದಾರೆ. ಈ ಮೂವಿಗೆ ನಾನೇ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಇದು ಮೂವಿ ಒಂದು ಹಾರರು ಮತ್ತು ಸಸ್ಪೆನ್ಸ್ ಮೂವಿ. ಒಂದು ಹಾಡಲ್ಲಿ ಒಂದು ಜರ್ನಿ, ಒಂದು ಹಾಡಿಂದ ಇನ್ನೊಂದು ಹಾಡಿಗೆ ಹೇಗೆ ಹೋಗ್ತೀವಿ ಅನ್ನೋದನ್ನೇ ಒಂದು ಸ್ಟೋರಿ ಮಾಡಿ ಒಂದು ಸಿನಿಮಾಕ್ಕೆ ತೊಗೊಂಡ್ಬಂದಿದ್ದೀನಿ. ಇದು ಚಿಕ್ಕಮಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ, ಚಿಕ್ಕಮಗಳೂರು ಸುತ್ತಮುತ್ತ ಚಿತ್ರೀಕರಣ ನಡೆಯುತ್ತೆ. ಈಗ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಚಿತ್ರೀಕರಣನ. ಅಕಸ್ಮಾತ್ ಮಳೆ ಬಂತು ಅಂದರೆ ಮುಂದೆ ಸಾಧ್ಯತೆ ಇದೆ. ಜನತೆ ಎಲ್ರಿಗೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಈ ಚಿತ್ರದಲ್ಲಿ 3 ಸಾಂಗ್ ಇದೆ. 3 ಸಾಂಗ್ಗೂ ಒಂದು ಡಾಬಾದಲ್ಲಿ ಇದೆ, ಒಂದು ಲವ್ ಸಾಂಗ್ ಇದೆ, ಇನ್ನೊಂದು ತನಿಷಾ ಕುಪ್ಪಂಡವ್ರಿಗೊಂದು ಸಾಂಗ್ ಇದೆ, ಸೋನಿಯಾ ರಾವತ್ ಅವ್ರದ್ದು ಒಂದು ಸಾಂಗ್ ಇದೆ. 3 ಸಾಂಗ್ ಇದೆ. ಫೈಟ್ ಏನೂ ಇಲ್ಲ. ಈ 3 ಸೂಪರ್ ಇದೆ ಸಾಂಗು. ಕೇಳೋದಕ್ಕೆ ಇಂಪಾಗಿರುತ್ತೆ ಈ ಸಾಂಗು. ಅಲ್ಲಿ ನೀವು ಪ್ರೋತ್ಸಾಹ ಕೊಡಬೇಕಂತ ನಾನು ಕೇಳ್ಕೊಡ್ತೇನೆ. ಸೋನಿಯಾ ಮೇಡಮ್ ಅವ್ರ ಪಾತ್ರ ಒಂದು ಸಾಂಗ್ ಇದೆ. ಆ ಸಾಂಗಲ್ಲಿ ಇವರೇ ಮುಖ್ಯ ಪಾತ್ರವಾಗಿ ಇವರೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಒಂದು ಸಾಂಗ್ ಫುಲ್ಲು ಚಿತ್ರೀಕರಣ ಇವರೇ. ಡಾಬಾದಲ್ಲಿ ಒಂದು ಡ್ಯಾನ್ಸ್ ಇದೆ, ಎಣ್ಣೆ ಸಾಂಗು, ಅದನ್ನು ಇವರೇ ಮಾಡ್ತಾರೆ. ಸೋನಿಯಾ ರಾವತ್. ನನ್ನ ಹೆಸರು ಮೋಹನ್ ಚಿಕ್ಕಿ. ಥರ್ಡ್ ಮೂವಿ KA18 ಇನ್ನೂ ಹುಟ್ಟಿದ್ದೇ ಒಂದು ಒಳ್ಳೆಯ ಸ್ಟೋರಿ ಕೊಡೋದು ನಾನು ಹೇಳಿದೆ. ಚಿಕ್ಕಮಗಳೂರಿನ ಘಟನೆ ಆ ಬೇಸ್ನ ಸ್ಟೋರಿ ಈಗಿನ ಟ್ರೆಂಡ್ಗೆ ಏನು ಅಲ್ಲಿ ಸ್ಟಿಕ್ ಮಾಡಿಬಿಟ್ಟು ಒಂದು RR ಸಸ್ಪೆನ್ಸ್ ಥ್ರಿಲ್ಲರ್ 3 ಸಿನಿಮಾ ಮಾಡ್ತಾರೆ. 5 ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ. ಇಷ್ಟು 3 ಲ್ಯಾಂಗ್ವೇಜ್ ಶೂಟ್ ಮಾಡ್ತೀವಿ. ಸೆಕೆಂಡ್ ಮಲಯಾಳ ಹಿಂದಿ ಮಾಡ್ತೀವಿ. ಇದು ಒಂದು ಲೊಕೇಶನ್ ಆಗ್ತದೆ. ಇದು ಎಲ್ಲ ಫುಲ್ ಶೂಟ್ ಚಿಕ್ಕಮಗಳೂರು ಈ ತಿರುಗಿ ಶೂಟಿಂಗ್ ಕೊಡಿಸಿ ಈ ವರ್ಷ ರಿಲೀಸ್ ಮಾಡಬೇಕು ನಮ್ಮ ಪ್ಲ್ಯಾನ್ ಇದೆ. ರಿಲೀಸ್ ಮಾಡ್ತೀವಿ. ಈ ಫೋಟೋ 2-3 ಸಾಂಗ್ ಬರ್ತಾ ಇರ್ತೀವಿ. ಸಾಂಗ್ ಒಂದು ರೊಮ್ಯಾಂಟಿಕ್ ಸಾಂಗು, ಒಂದು RR ಸಾಂಗ್ ಎಲ್ಲ ಇದೆ, ರೊಮ್ಯಾಂಟಿಕ್ ಸಾಂಗ್ ಇದೆ. ನಮ್ಮ ಎಕ್ಸಿಬಿಷನ್ ಡಿಪಾರ್ಟ್ಮೆಂಟ್ ನಮ್ಮ ಡಿಒರು ಕ್ಯಾಮ್ರಾ ಮಾಡಿ ಆಮೇಲೆ ತನಿಷಾ ಮೇಡಮ್ ವರ್ಧನ್ ಕೂಡ ಒಂದು ಒಳ್ಳೆ ಈ ಕತೆ ಬಂದು ಸ್ಟಾರ್ಟ್ ಆಗಿದೆ
ಲೊಕೇಶನ್ ಫುಲ್ ಚಿಕ್ಕಮಂಗ್ಳೂರು ಫಸ್ಟ್ ಕನ್ನಡ ತಮಿಳು ತೆಲುಗು ಶೂಟ್ ಮಾಡ್ತೀವಿ. ಸೆಕೆಂಡ್ ಮಲಯಾಳ ಮತ್ತು ಇಂಗ್ಲೀಷ್ ಟೋಟಲ್ 5 ಭಾಷೆ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ. KA18 ಅಂತ ಇವತ್ತಿಗೆ ಮುಹೂರ್ತ ಆಗಿದೆ. ಒಳ್ಳೆ ಒಂದು ಸಿನಿಮಾನ ಮಾಡಬೇಕು ಅಂತ ATM ಮಂಜುನಾಥ್ ಅವರು ಹಾಗೆ ಸಂಜೆ ಮತ್ತು ನಮ್ಮ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ. ಒಂದೊಳ್ಳೆ ಸಿನಿಮಾ ಮಾಡುವಂತಹ ಪ್ರಯತ್ನ ಎಲ್ಲರೂ ಶುಭ ಹಾರೈಸಿ. ಅದು ಸ್ವಲ್ಪ ವಿಚಿತ್ರ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಒಂದು ಹಾರರ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಯಾರು ದಾರಿಯಲ್ಲಿ ಹೋದಾಗ ಯಾರು ಯಾರಿಗೆ ತೊಂದರೆ ಮಾಡ್ತಾರೆ ಅನ್ನೋದೇನೆ ಕಾನ್ಸೆಪ್ಟ್ ಆಗುತ್ತೆ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಏನು ನಡೆಯುತ್ತೆ ಮಧ್ಯದಲ್ಲಿ ಅನ್ನೋದು ಸಿನಿಮಾದ ಕಥೆ ಆಗಿದೆ. ಒಂದೇ ರಾತ್ರಿಯಲ್ಲಿ ನಡೆಯುವಂಥ ಕಥೆ ಆಗಿದೆ. ಇನ್ನೊಂದು ಖುಷಿ ಆಯಿತು, ನಾವು ಆ್ಯಕ್ಚುಲಿ ಒಂದು ಸ್ವಲ್ಪ ದಿನ ಶೂಟಿಂಗ್ ಕೂಡ ಮಾಡಿದ್ದೀವಿ. ಅದರಲ್ಲಿ ತುಂಬ ಫ್ರೆಂಡ್ಲಿಯಾಗಿ ವರ್ಕ್ ಎನ್ವೈರ್ನ್ಮೆಂಟ್ ಇತ್ತು. ನಾವು ರೆಗ್ಯುಲರ್ ಆಗಿ ಶೂಟಿಂಗ್ ಪ್ಯಾಟ್ರನ್ ಏನಿದೆಯಲ್ಲ ಆ ಪ್ಯಾಟ್ರನ್ ಬಿಟ್ಟು ತುಂಬ ರಿಯಲಿಸ್ಟಿಕ್ ಆಗಿ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಹೇಗೆ ನಡೆಯುತ್ತೋ ಅದೇ ರೀತಿಯಾಗಿ ಕಾನ್ವರ್ಸೇಷನ್ಸ್ ಸಿನಿಮಾ ಸೀನ್ಸ್ನ ಮೋಹನ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಷ್ಟೇ ಕಂಫರ್ಟಬಲ್ ಆಗಿ ನಮ್ಮ ಸಂಜೆ ಮಂಜು ಅವರು ಕ್ಯಾಮ್ರಾ ವರ್ಕ್ನ ಇದು ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ನಾವು ಇಬ್ಬರೇ ಇರ್ತೀವಿ ಸೀಕ್ವೆನ್ಸಲ್ಲಿ, ನಾನು ATM ಮಂಜು ಅವರು. ಸೊ ನಾವು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅದೇ ಲೈಟ್ ಬೇಕು ಇದೇ ಇರಬೇಕು ಅನ್ನೋ ಥರ ಇಲ್ಲದೆ ಕ್ಯಾಮ್ರಾ ಎಲ್ಲಂದ್ರಲ್ಲಿ ಕ್ಯಾಮ್ರಾ ಇಟ್ಕೊಂಡು ಬಂದ್ಬಿಡ್ತಾ ಇದ್ರು. ಸೊ ಆ ರೀತಿಯಾಗಿ ಶೂಟಿಂಗ್ ನಡೀತಾ ಇದೆ. ಐ ಆಮ್ ಹ್ಯಾಪಿ. नमस्ते कर्नाटक, मेरा नाम सोनिया रावत है, मैं उत्तराखंड से हूँ। KA18 हमारी आ रही है, उसके प्रोड्यूसर है ATM मंजू, मैं को प्रोड्यूसर सोनिया रावत। मेरा एक सॉन्ग है, आइटम सॉन्ग है। अच्छी मूवी ने सपोर्ट के लिए फर्स्ट मूवी हमारी ATM मंजू का सपोर्ट किया और द ये मूवी में मंजू सर से मेरी फ्रेंडशिप की है, उन्होंने मुझे यहाँ अपॉर्चुनिटी दी है, इसलिए मैं काम कर रही हूँ। आप देखिए बहुत अच्छा आइटम सॉन्ग है। कन्नड़ा में समझ में नहीं आता है मगर सबका सही समझ आता है। उत्तराखंड से मैंने स्टडी किया है, कॉलेज कंप्लीट किया है, उसके बाद मैं बैंगलोर आ गई। बैंगलोर में मेरी फर्स्ट जॉब किया है मैंने यहाँ पे। उसके बाद मेरी मीट हुई मंजू सर से, हमारे प्रोड्यूसर सर है, उनसे मेरी मुलाकात हुई। उन्होंने ये मुझे अपॉर्चुनिटी दी है काम के लिए। सर के साथ अभी काम कर रही हूँ। आप लोग सब सपोर्ट कीजिए, अच्छा अपना आशीर्वाद दीजिए। ನಮಸ್ಕಾರ. ಇದು KA18 ಅಂತ ನನ್ನ ಹೆಸರು ಮುಂಜಾನೆ ನಮ್ಮ ಒಂದು ಮೋಹನ್ ಸರ್ ಡೈರೆಕ್ಷನ್ ಮಾಡ್ತಿದ್ದಾರೆ. ನ್ಯಾಷನಲ್ ಸಪೋರ್ಟ್ ATM ಪ್ರೊಡ್ಯೂಸರು. ಈ ಸಿನಿಮಾದಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಒಂದು ನೈಟಲ್ಲಿ ನಡೆಯುವಂಥ ಕಥೆ. ಒಂದು ನೈಟಲ್ಲಿ ಇವರು ಮುಂದಿನ ನಡೆಯುವಂಥ ಸ್ಟೋರಿ ಆಗಿರೋದ್ರಿಂದ ಡಿಫ್ರೆಂಟ್ ಇರ್ತಾರೆ. ಯಾಕೆಂತಂದರೆ ಅದೇ ಮೇಂಟೈನ್ ಮಾಡ್ಕೊಂಡು ಯಾವುದೇ ಲೈಟಿಂಗ್ ಪ್ಯಾಟ್ರನ್ ತುಂಬ ಒಂದು ಫಾರೆಸ್ಟ್ ನಡೆಯುತ್ತೆ, ಚಾಲೆಂಜಿಂಗ್ ಆಗಿರುತ್ತೆ ಮತ್ತು ಅದು ತುಂಬ ಅದ್ಭುತವಾಗಿ ಮಾಡ್ತಾರೆ. ಥ್ಯಾಂಕ್ ಯು ಸರ್. ನನ್ನ ಅಂತ ತೀರ್ಥಹಳ್ಳಿಯಿಂದ ಬಂದಿರೋದು. ಈ ಸಾಂಗಲ್ಲಿ ATM ಮಂಜು ಪ್ರೊಡಕ್ಷನಲ್ಲಿ ಸಾಂಗ್ ಒಂದು ಲವ್ ಸಾಂಗಿಗೆ ಮೇನ್ ಲೀಡಾಗಿ ಮಾಡ್ತಾ ಇದ್ದೀನಿ. ಏನಿಲ್ಲ ಹೊಸದು ಸುಳ್ಳು ನನ್ನ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಲೈಕ್ ಮೇನ್ ಲೀಡಾಗಿ ಮಾಡ್ತಾ ಇರೋದು. ಅದು ATM ಮಂಜು ಅದರಲ್ಲಿ ಕೆಲವು ಸೀಕ್ವೆನ್ಸ್ಗಳು ಕೂಡ ಇದೆ. ಲೈಕ್ ಡೈಲಾಗ್ಸ್ ಮಂಜು ಅವ್ರ ಜೊತೆ ಕೆಲವು ಡೈಲಾಗ್ಸ್ಗಳಿದೆ. ಸಾಂಗಲ್ಲಿ ಲೈಕ್ ಸಾಂಗಲ್ಲಿ ಚಿಕ್ಕ ವಯಸ್ಸಿಂದ ಅವ್ರು ಚಿಕ್ಕವಳಿರುವಾಗ ಇದ್ದಲ್ಲ ಆ ಆ್ಯಕ್ಟಿಂಗ್